ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೃಜನ್ ಕುಮಾರ್ ಫ್ರಮ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ. ಸೊ ಇವತ್ತಿನ ವಿಡಿಯೋ ನಾನು ಬೇಸಿಕಲಿ ಸ್ಕಿಲ್ ಬಗ್ಗೆನೇ ಹೇಳ್ತಾ ಇರೋದು ಆಸ್ ಯೂಶುವಲ್. ಸೊ ಏನಂತ ಹೇಳಿದ್ರೆ, ಇವಾಗ ಡಿಗ್ರಿ ಎಕ್ಸಾಮ್ಸ್ಗಳೆಲ್ಲ ಮುಗಿತಾ ಬಂತು. ಸೊ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳು ಮುಗ್ದು ರಜೆಯಲ್ಲಿದ್ದಾರೆ. ಕೆಲವು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಕೆಲವರು ಮಾಸ್ಟರ್ಸ್ಗೆ ಪ್ಲಾನ್ ಮಾಡ್ತಾ ಇರ್ಬೋದು. ಆದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಯಾವುದೇ ಬ್ರಾಂಚಸ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಡಿಗ್ರಿ ಸ್ಟ್ರೀಮ್ಸ್ಗಳನ್ನು ತಗೊಂಡಿರ್ಬೋದು, ಆದರೆ ನಿಮ್ಮ ಸರ್ಟಿಫಿಕೇಟ್ ನೀವು ಏನು ಸರ್ಟಿಫಿಕೇಟ್ ಪಡಿತೀರಲ್ಲ ಅದೇ ಥರ ಗಟ್ಟಲೆ ನಿಮ್ಮ ಸ್ಟ್ರೀಮ್ಸ್ ಅಲ್ಲಿರುವ ಜನಗಳು ಸರ್ಟಿಫಿಕೇಟ್ ತಗೊಳ್ತಾರೆ. ಸೊ ನೀವು ಒಂದು ಕಂಪನಿಗೆ ಅಪ್ಲೈ ಮಾಡುವಾಗ ಅಥವಾ ಯಾವುದೇ ಒಂದು ನಿಮ್ಮ ಸ್ಟ್ರೀಮ್ಗೆ ಅಪ್ಲೈ ಮಾಡುವಾಗ ನಿಮ್ಮ ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಒಳ್ಳೆ ಸ್ಕಿಲ್ ಇದೆಯಾ, ಅವರ ಕಂಪನಿನ ಉದ್ಧಾರ ಮಾಡುವ ಅಥವಾ ಅವರ ಕಂಪನಿನ ಗ್ರೋ ಮಾಡುವಂತ ಯಾವ್ದಾದ್ರು ಸ್ಕಿಲ್ ಇದೆಯಾ ನೋಡ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಲಕ್ಷ ಜನಗಳು ಒಂದು ಜಾಬ್ಗೆ ಅಪ್ಲೈ ಮಾಡುವಾಗ ಅಂತ ಪರಿಸ್ಥಿತಿ ಎಟ್ ಪ್ರೆಸೆಂಟ್ ಬಂದಿದೆ. ನೀವು ಕಣ್ತದ್ದು ಹೊರಗಡೆ ನೋಡಿದ್ರೆ ಅಂತ ಪರಿಸ್ಥಿತಿ ಆಲ್ರೆಡಿ ಬಂದಿದೆ. ಸೊ ಅಷ್ಟು ಜನ ಅಪ್ಲೈ ಮಾಡುವಾಗ ನಿಮ್ಮ ಹತ್ರ ಏನು ಸ್ಪೆಷಲ್ ಸ್ಕಿಲ್ ಇದೆ ಅದನ್ನ ನೋಡ್ತಾರೆ. ಸೊ ಅಲಾಂಗ್ ವಿತ್ ಸರ್ಟಿಫಿಕೇಟ್ ಕೆಲವೊಮ್ಮೆ ಅದನ್ನು ಕೂಡ ನೋಡಲ್ಲ. ಸೊ ನಿಮ್ಮ ಸ್ಕಿಲ್ ಯಾರೋ ಒಬ್ಬರಿಗೆ ನಾನ್ ಸ್ಟ್ರೀಮ್ ಮನಿಗೂ ಇದೆ ಅಂತ ಹೇಳಿದ್ರು ಅವ್ರನ್ನೂ ಕೂಡ ಹೈರ್ ಮಾಡಿ ಅವರ ಕೆಲಸವನ್ನು ಅವ್ರು ಮಾಡಿಸ್ಕೊಳ್ತಾರೆ. ಸೊ ಆ ರೀಸನ್ ಇಂದ ಇವಾಗ ನಾನು ಇದು ಎಲ್ಲ ಸ್ಟ್ರೀಮ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ರಿಲೇಟ್ ಆಗೇ ಇರ್ತದೆ. ಸೊ ಅದರಲ್ಲೂ ನಾನು BBA ತಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಸೊ BBAದಲ್ಲೇ ನೀವು ಥಿಯರಿಟಿಕಲಿ ಒಂದು ಮಾರ್ಕೆಟಿಂಗ್ ಅಥವಾ ಒಂದು ಬಿಸ್ನೆಸ್ ಅನ್ನ ಗ್ರೋ ಮಾಡುವಂತದನ್ನ ಏನ್ ಮಾಡ್ತೀರಾ, ಕಲಿತೀರಾ. ಎಕ್ಸಾಮ್ ಅಲ್ಲಿ ಹೋಗಿ ಒಂದಿಷ್ಟು ಕ್ವಶನ್ಸ್ ಕೊಡ್ತಾರೆ, ಹೋಗಿ ಆನ್ಸರ್ ಮಾಡ್ತೀರಾ, ಬರ್ತೀರಾ, ಸಬ್ಜೆಕ್ಟ್ ಗಳನ್ನ ಪಾಸ್ ಮಾಡ್ಕೊಳ್ತೀರಾ. ಆದ್ರೆ ನಿಮ್ಗೆ ಥಿಯರಿಟಿಕಲಿ ಒಂದು ನಾಲೆಜ್ ಬೇಕು. ಥಿಯರಿಟಿಕಲ್ ನಿಮ್ಗೆ ಒಂದು ಬಿಸ್ನೆಸ್ ಅನ್ನ ಗ್ರೋ ಮಾಡಬೇಕು, ಸ್ಕ್ರಾಚ್ ಇಂದ ಎಲ್ಲಾ ರೀತಿಯ ಬಿಸ್ನೆಸ್ ಸ್ಟ್ರಾಟಜೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಬೆಸ್ಟ್ ಪ್ಲಾಟ್ಫಾರ್ಮ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಯಾಕೆ BBAಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ BBAಗೆ ಅದು ಆಲ್ರೆಡಿ ಟಚ್ ಇರೋದ್ರಿಂದ, ಮಾರ್ಕೆಟಿಂಗ್ ಟಚ್ ಇರೋದ್ರಿಂದ ಅಂಡ್ ಬಿಸ್ನೆಸ್ ಗ್ರೋತ್ ಸ್ಟ್ರಾಟಜೀಸ್ಗಳು ಆಲ್ರೆಡಿ ರಿಲೇಟೆಡ್ ಆಗಿರೋದ್ರಿಂದ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಮತ್ತೆ ನಿಮ್ಮ ಅದೇ ಹೇಳಿದೆಲ್ಲ, BBA ಮಾಡೋರು ಆಲ್ ಓವರ್ ಇಂಡಿಯಾ ಲಕ್ಷಾನ್ಗಟ್ಲೆ ಇರುವಾಗ ನಿಮ್ಮ ಹತ್ರ ಏನಿದೆ ಅದನ್ನ ನೋಡ್ತಾರೆ. HR ಅಥವಾ ಕಂಪನಿ CEO ಆಗಿರ್ಬೋದು, ಯಾರೋ ಫೌಂಡರ್ ಆಗಿರ್ಬೋದು. ಸೊ ಆ ರೀಸನ್ ಇಂದ ನಿಮ್ಮ ಹತ್ರ ಈ ರೀತಿ ಸ್ಕಿಲ್ಸ್ಗಳು, ಮಾರ್ಕೆಟಿಂಗ್ ಸ್ಕಿಲ್ಸ್, ಆನ್ಲೈನ್ ಪ್ರೆಸೆಂಟೇಷನ್ ಸ್ಕಿಲ್ಸ್, ಡಿಜಿಟಲ್ ಸ್ಕಿಲ್ಸ್, ಎವ್ರಿ ಸ್ಕಿಲ್ಸ್ಗಳಿದ್ರೆ ಆವಾಗ ನಿಮ್ಮ ರೆಸ್ಯೂಮೆ 99% ಪಿಕ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ನೀವು ಎಲ್ಲಾ ಸರ್ಟಿಫಿಕೇಟ್ ಹೋಲ್ಡರ್ಗಿಂತ ಯುನಿಕ್ ಆದ ಒಂದು ಕ್ಯಾಂಡಿಡೇಟ್ ಆಗಿರ್ತೀರಾ. ಸೊ ಆ ಯುನಿಕ್ನೆಸ್ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಯುನಿಕ್ ಆದ ಸ್ಕಿಲ್ ಇರಬೇಕು. ಅದು ಡಿಜಿಟಲ್ ಮಾರ್ಕೆಟಿಂಗ್ BBA. ಅಥವಾ ನೀವು ಯಾವುದೇ ಒಂದು ಇರ್ಬೋದು, HR ಹೈರ್ ಮಾಡಬೇಕು ಅಥವಾ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನ ಹೈರ್ ಮಾಡಬೇಕು, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಎವ್ರಿಥಿಂಗ್ ನಾವು ಒಂದು ಕಂಪನಿ ಹೈರ್ ಮಾಡ್ಬೇಕಂತ ಹೇಳಿದ್ರೆ ಆ ಕಂಪನಿಯ ಮಾರ್ಕೆಟ್, ಆ ಕಂಪನಿಯ ಗ್ರೋತ್ ಚೆನ್ನಾಗಿ ಹೋಗ್ಬೇಕು. ಅದಕ್ಕೆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್. ಅಲ್ಲಿ ಚೆನ್ನಾಗಿ ರೆವೆನ್ಯೂ ಬಂತ ಹೇಳಿದ್ರೆ ಎಲ್ಲಾ ಟೈಪ್ ಆಫ್ ಸೆಗ್ಮೆಂಟಿನ ಪೀಪಲ್ಗಳನ್ನ ಒಂದು ಕಂಪನಿಗೆ ಹೈರ್ ಮಾಡ್ಬೋದು. ಸೊ ಆ ರೀಸನ್ ಇಂದ ಮಾರ್ಕೆಟಿಂಗ್ ಇಸ್ ವೆರಿ ವೆರಿ ಕೋರ್ ಪಾಯಿಂಟ್. ಇಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಇನ್ ದ ಪ್ರೆಸೆಂಟ್, ಇನ್ ದ ಫ್ಯೂಚರ್ ಫಾರ್ ಎನಿ ಕಂಪನಿ, ಎನಿ ಸ್ಟಾರ್ಟ್ಅಪ್. ಓಕೆ, ಸೊ ಆ ರೀಸನ್ ಇಂದ BBAದವರು ಡಿಜಿಟಲ್ ಮಾರ್ಕೆಟಿಂಗ್ ತಗೊಂಡ್ರೆ ಒಳ್ಳೇದು, ನಿಮ್ಮ ಕೆರಿಯರ್ಗೆ ತುಂಬಾ ಒಳ್ಳೇದು. ನೀವು ಅದ್ರ ಜೊತೆಗೆ ಆನ್ಲೈನ್ MBA ಇವತ್ತು ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಆನ್ಲೈನ್ MBA ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಎಲ್ಲಾ ರೀತಿಯ ಜೈಪುರ್ ಇರ್ಬೋದು, ಪ್ಯಾರಲ್ ಇರ್ಬೋದು, ಆಕ್ಸ್ಫರ್ಡ್ ಇರ್ಬೋದು, ಮಾಹೆ ಇರ್ಬೋದು, ಎಲ್ಲಾ ತರಹ ಯೂನಿವರ್ಸಿಟೀಸ್ಗಳು ಇವಾಗ ಆನ್ಲೈನ್ ಡಿಗ್ರೀಸ್ಗಳು, MBA ಡಿಗ್ರೀಸ್ಗಳನ್ನ ಕೊಡ್ತಾ ಇದ್ದಾರೆ. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಅಂಡ್ ಅಗೇನ್ ಅಲ್ಲಿ ಹೋಗಿ ನೀವು ಕೂತು ಆನ್ ಸೈಟ್ ಅಲ್ಲಿ 2 years ವೇಸ್ಟ್ ಮಾಡೋದಕ್ಕಿಂತ 2 years ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಂಡು ಅಥವಾ ಸ್ಕಿಲ್ ಕಡೆ ಹಾಕಿ, ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ಗ್ರೇಟರ್ ದೆನ್ ಎವ್ರಿಥಿಂಗ್. ಓಕೆ, ಸೊ ಅದು ತುಂಬಾ ಗ್ರೇಟರ್. ಸೊ ಆ ವರ್ಕ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೀವು ಆನ್ ಸೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ಡಿಗ್ರೀಸ್ಗಳನ್ನ ತಗೊಂಡು, ಓಕೆ, ಅದ್ರ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು. ನಿಮ್ಮ ಹತ್ರ 2 years ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಲಾಂಗ್ ವಿತ್ ನಿಮಗೆ ಇಂಟ್ರೆಸ್ಟ್ ಅಲ್ಲಿ ಇರುವಂತ ಮಾಸ್ಟರ್ಸ್ ಡಿಗ್ರೀಸ್ ಕೂಡ ಇರುತ್ತೆ. ಸೊ ಈ ರೀತಿ ಪ್ಲಾನ್ಸ್ಗಳು ಮಾಡೋದ್ರಿಂದ ನಿಮ್ಮ ಕೆರಿಯರ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಅಂಡ್ ನೀವು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಗ್ರೋ ಆಗ್ಬಹುದು. ಇದು ಖಾಲಿ BBA ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಎಲ್ಲಾ ಸ್ಟ್ರೀಮ್ಸ್ ಅಲ್ಲಿ ಇರುವವರು ನಿಮ್ಮ ತಲೆ ಇರುವಂತ ಈಗೋಗಳನ್ನ ತೆಗೆದುಹಾಕಿ. ಸೊ ನಿಮ್ಗೆ ಕೆಲಸ ಸಿಗ್ತದೆ ಅನ್ನೋದು, ಯಾಕಂತ ಹೇಳಿದ್ರೆ ಲಕ್ಷಾನ್ಗಟ್ಲೆ ಪಾಸ್ ಔಟ್ ಆಗ್ತಾ ಇರೋದ್ರಿಂದ ಜಾಬ್ ಅಪರ್ಚುನಿಟೀಸ್ ಕೂಡ ಕಮ್ಮಿ ಆಗ್ತಾ ಇದೆ. ಜಾಬ್ ಅಪರ್ಚುನಿಟಿ ಇದ್ರೂ ಕೂಡ ಅದರಲ್ಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಗಳನ್ನ ಹುಡುಕ್ತಾ ಇದ್ದಾರೆ. ಸೊ ಆ ರೀಸನ್ ಇಂದ ನೀವು BCom ಅಲ್ಲಿ ಇರ್ಬೋದು, BBA ಅಲ್ಲಿ ಇರ್ಬೋದು, BSc ಅಲ್ಲಿ ಇರ್ಬೋದು, BA ಅಲ್ಲಿ ಇರ್ಬೋದು, ನಿಮ್ಮ ಬ್ರಾಂಚ್ ಅಥವಾ ನಿಮ್ಮ ಸ್ಟ್ರೀಮ್ಸ್ಗೆ ಸೂಟ್ ಆಗುವಂತ ಯಾವ್ದೆಲ್ಲ ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗಳಿರುತ್ತೆ ಅದನ್ನ ಚೂಸ್ ಮಾಡಿಕೊಂಡು ಕಲಿರಿ. ಒನ್ ಆರ್ ಅದರ್ ವೇ ಅಂತ ಅಲ್ಲ, ಎಲ್ಲ ವೇಲೂ ಅದು ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ರೀತಿ ಇನ್ಫಾರ್ಮೇಟಿವ್ ಹಾಗೂ ಕೆರಿಯರ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಯಾರಿಗೆಲ್ಲ ಇವಾಗ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಕನ್ಸಲ್ಟೇಷನ್ ಬೇಕು ಇದರ ಬಗ್ಗೆ ಅಂತ ಇದ್ರೆ ದಯವಿಟ್ಟು ನನ್ನನ್ನು ಡೈರೆಕ್ಟ್ ಆಗಿ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ನಮ್ಮ ಅಡ್ರೆಸ್ ಎವ್ರಿಥಿಂಗ್ ನಾವು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸಜೆಷನ್ಗಳನ್ನ ಪಡ್ಕೊಳ್ಬಹುದು. ಥ್ಯಾಂಕ್ ಯು.